26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಈಗ ನೀವು ಹೇಳೋದಂದ್ರೆ ಮಕ್ಕಳಲ್ಲಿ ಈಗ ಭಾಳಷ್ಟು ಜ್ವರ, ಬಾಯಲ್ಲಿ ಅಲ್ಸರ್ ಆಗೋದು, ಕೈ ಕಾಲಲ್ಲಿ ಗುಳಿ ಹೇಳೋದು, ಅದೇ ಥರದ ರೋಗಗಳು ಭಾಳಷ್ಟು ಬರ್ತಾ ಇದ್ದಾವೆ. ಮೊದಲೆಲ್ಲ ಇದು ಬಂದ ತಕ್ಷಣ ಎಲ್ಲರೂ ಚಿಕನ್ ಪಾಕ್ಸ್ ಗಣಜಲಿ ಅಂತಿದ್ರು. ಬಟ್ ಈಗ ಹೊಸ ಇದು ವೈರಸ್ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತೇಳಿ, ಅಂದರೆ ಕನ್ನಡದೊಳಗೆ ಬಾಯಿ ಕೈ ಕಾಲು ರೋಗ, ಕೈ ಕಾಲು ಬಾಯಿ ರೋಗ. ಅಂದರೆ ಆ ಏರಿಯಾಕ್ಕಷ್ಟ ಅದು ಕ್ಲಿನಿಕಲ್ ಸಿಂಪ್ಟಮ್ಸ್ ಅದರೊಳಗೆ ಬರ್ತವೆ. ಈ ಥರ ಚಿಕನ್ ಪಾಕ್ಸ್ದಾಗ ಹೆಂಗೆ ಸ್ಮಾಲ್ ನೀರಿನ ಥರ ಗುಳಿ ಇರ್ತವೆ ಅದೇ ಥರ. ಬಟ್ ಇದು ಭಾಳಷ್ಟು ಪೇನ್ಫುಲ್ ಇರ್ತದೆ, ಎಸ್ಪೆಷಲಿ ಬಾಯಿಯಲ್ಲಿ ಎದ್ದಿರ್ತದಲ್ಲ, ತುಂಬ ಪೇನ್ಫುಲ್ ಆಗಿರ್ತದೆ. ಕಾಮನ್ ಆಗಿದ್ದು ವೈರಸ್ನೊಳಗೆ ವೈರಸ್ನಿಂದ, ಕಾಮನ್ ವೈರಸ್ ಅಂದ್ರೆ ನಮ್ಮ ಕಾಕ್ಸಾಕಿ ವೈರಸ್ ಅಂತೀವಿ, ಅದರಿಂದ ಬರುವಂಥ ರೋಗ. ಜನರಲಿ ಇದು ದನದೊಳಗೆ ವೆಟ್ರಿನರಿ ಇದ್ರೊಳಗೆ ಇದ್ದಂಥದ್ದು, ಅದು ಮನುಷ್ಯರಿಗೆ ಬಂದಿರ್ತದೆ. ಅದು ಮನುಷ್ಯ ಇದು ಡೆಡ್ ಎಂಡ್, ಸೊ ಅಲ್ಲಿ ಅಷ್ಟೇ. ಬಟ್ ಇದು ವೈರಲ್ ಇಲ್ನೆಸ್ ಇರೋದರಿಂದ ಸೆಲ್ಫ್ ಲಿಮಿಟೆಡ್. ಬಟ್ ಆ 5 days ಏನಿದೆಲ್ಲ ವೆರಿ ಪೇನ್ಫುಲ್. ಎಲ್ಲ ಮಕ್ಕಳು ಫೀವರು, ಆಮೇಲೆ ಏನೂ ತಿನ್ನಲಿಕ್ಕಾಗೋದಿಲ್ಲ, ಭಾಳ ಪೇಯ್ನ್ ಇರೋದ್ರಿಂದ. ಎಸ್ಪೆಷಲಿ ಬಾಯಲ್ಲಿ ಕೈ ಕಾಲೂ ಭಾಳಷ್ಟು ನೋವ್ತಾ ಇರ್ತವೆ, ಇದಿರ್ತದೆ. ಬಟ್ ಇದು ಸಿಂಪಲ್ ವೈರಸ್ ಇರೋದರಿಂದ ಇದರಲ್ಲಿ ಹೆಚ್ಚಿನದೇನು ಪ್ರಾಬ್ಲಮ್ ಆಗೋದಿಲ್ಲ. ಭಾಳಷ್ಟು ಟೈಮ್ ಕಾಂಪ್ಲಿಕೇಶನ್ ಏನು ಆಗಿರೋದಿಲ್ಲ. ಇವು ಯಾವ ರೀತಿ ಬರ್ತದಂದ್ರೆ ಜನರಲಿ ಈಗ ಅಂದ್ರೆ ಒಬ್ಬರಿಂದ ಒಬ್ರಿಗೆ ಹರಡೋದು, ನೆಗಡಿ ಕೆಮ್ಮು ಬಂದರ್ಗತ್ತಿನ ಆಗ್ತದೆ, ಅದರಿಂದ ಹರಡ್ಬೋದು. ಈಗ ಫೀಕೋ ಓರಲ್ ರೂಟ್ ಅಂತೀವಿ, ಅದರೊಳಗೂ ಹರ್ತದೆ. ಯಾಕೆಂದರೆ ಈ ವೈರಸ್ ಸಂಡಾಸದೊಳಗೆ ಹೋಗ್ತದೆ, ಅದರಿಂದನೂ ಹರ್ತದೆ. ಇನ್ನೊಂದು ಈ ನಮ್ಮದು ಸಲೈವ ಏನಿರ್ತಾವೆ, ಮಕ್ಕಳು ಆಟ ಆಡ್ತಿರ್ತಾವೆ, ಬೇರೆ ಆಟಿಕೆ ಸಾಮಾನು ಮ್ಯಾಗ ಎತ್ತಿರ್ತಾವೆ, ಅದನ್ನು ಹಿಡ್ಕೊಂಡ್ರೆ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇರ್ತದೆ, ಬರುವಂಥ. ಇದು ವೆರಿ ಕಂಟ್ಯಾಜಿಯಸ್, ಅಂದರೆ ವೆರಿ ಫಾಸ್ಟಾಗಿ ಹಬ್ಬುವಂಥ ರೋಗ ಇದು. ಇದರ ಲಕ್ಷಣಗಳಂದ್ರೆ ಮೇನ್ಲಿ ಇದು ಜ್ವರ, ವೆರಿ ಮೈಲ್ಡ್ ಜ್ವರ ಇರ್ತದೆ, ಬಟ್ ಆಮೇಲೆ ಜಾಸ್ತಿನೂ ಆಗ್ಬೋದು. ಎರಡನೇದು ರ್ಯಾಶ್ ಬರ್ತವೆ, ಅಂದರೆ ಈ ಫ್ಲೂಯಿಡ್ ಫಿಲ್ಡ್ ರ್ಯಾಶ್ ಅಂತವೆ, ನೀರು ತುಂಬಿದಂಥ ಗುಳ್ಳೆಗಳು. ಸ್ಪೆಷಲಿ ಫಸ್ಟ್ ಕೈಗೆ ಬರ್ತದೆ, ಕಾಲಿಗೆ ಬರ್ತದೆ, ಆಮೇಲೆ ಬಾಯಿಗೆ. ಆ್ಯಂಡ್ ಮತ್ತು ಅದರ ಭಾಗದೊಳಗೆ ಭಾಳಷ್ಟು ಕಡಿಮೆ, ಬಟ್ ಈ ಏರಿಯಾಕ್ಕೆ ಅವು ಕಾಮನ್ನಾಗಿ ಬರ್ತದೆ. ಸೊ ಇದು ಗ್ರ್ಯಾಜುವಲ್ ಆಗಿ ಸ್ಪ್ರೆಡ್ ಆಗಿ ಯೂಶ್ವಲಿ 3 ರಿಂದ 5 ದಿವಸ ಇರ್ತವೆ, ತನ್ನಿಷ್ಟು ತಾನೇ ಕಡಿಮೆ ಆಗ್ತದೆ. ಸೊ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಳಾರ್ದಂಗೆ ನೋಡ್ಕೋಬೇಕು. ಹ್ಯಾಂಡ್ ಹೈಜೀನ್ ಅಂತವಲ್ಲ ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಮಕ್ಕಳದ್ದು ಕೈ ತೊಳಿತಾ ಇರಬೇಕು. ಆ್ಯಂಡ್ ಇದು ಕಾಮನ್ನಾಗಿ ಮಕ್ಕಳಲ್ಲೇ ಇರೋಂಥದ್ದು, ದೊಡ್ಡವರಿಗೆ ಬರೋದಿಲ್ಲ. ಭಾಳಷ್ಟು ಲೆಸ್ ದೆನ್ 5 yearsದವ್ರಿಗೆ ಭಾಳಷ್ಟು ಕಾಮನ್. ಓಲ್ಡರ್ ಚಿಲ್ಡ್ರನ್ನೊಳಗೆ ಬರ್ತೈತಿ ಭಾಳ ಕಡಿಮೆ, ಅಷ್ಟೊತ್ತಿಗೆ ಅಲ್ಲೇ ಅವ್ರಿಗೆ ರೆಸಿಸ್ಟೆನ್ಸು ಅದೆಲ್ಲ ಬಂದಿರೋದ್ರಿಂದ ಇದು ಲೆಸ್ ದೆನ್ 5 yearsಗೆ ವೆರಿ ಕಾಮನ್. ವೈರಸ್ 1 ರಿಂದ 5 ವರ್ಷ ಸರ್, ಹೇಗೆ ಸರ್? ನ್ಯೂ ಬಾರ್ನ್ದಿಂದ ಹಿಡಿದು 5 ವರ್ಷ ತನಕ ಅಂದ್ಕೊಳ್ರಿ. ಲೆಸ್ ದೆನ್ 5 years ವೆರಿ ಕಾಮನ್. ಬಟ್ ಇದು ಮೋರ್ ದೆನ್ 5 yearsವರೆಗೂ ಇರ್ತದೆ, ಕಡಿಮೆ ಇದೆ, ಅಲ್ಲಿ ಬರೋದು ಕಡಿಮೆ ಆಗ್ತದೆ, ಅದು ಒಂದು. ಆಮೇಲೆ ಇದಕ್ಕೆ ಏನು ಮಾಡ್ಕೋಬೇಕು ಸರ್? ಸ್ವಲ್ಪ ಅಂತಿಲ್ಲ, ಯಾಕಂದರೆ ಇದಕ್ಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತವೆ. ನೀವುಗಳು ಅಂದ್ಕೊಂಡಂಗೆ ಬರೀ ಕೈ ಕಾಲು ಬಾಯಿ ರೋಗ ಇರದೇ ಇರ್ಬೋದು. ಇದೇ ಥರ ನಮಗೆ ಚಿಕನ್ ಪಾಕ್ಸ್ ಗಣಜಲಿ ಇರ್ಬೋದು, ವೈದ್ಯರಿಗೆ ತೋರಿಸಿದ್ರೆ ಮಾತ್ರ ಅದು ಗೊತ್ತಾಗೋದು. ಹರ್ಪಿಸ್ ಇನ್ಫೆಕ್ಷನ್ ಅಂತ ಇರ್ತೈತೆ, ಅದು ವೆರಿ ಪೇನ್ಫುಲ್ ಇರ್ತೈತಿ. ಸೇಮ್, ಓನ್ಲಿ ಡಾಕ್ಟರ್ಸ್ ಕ್ಯಾನ್ ಐಡೆಂಟಿಫೈ ದೋಸ್ ಪ್ರಾಬ್ಲಮ್. ಪಯೋಡರ್ಮಾ ಇನ್ಫೆಕ್ಷನ್ ಅಂತವೆ, ಬ್ಯಾಕ್ಟೀರಿಯಾದಿಂದ ಬರೋದು, ಅವು ಸಿಮಿಲರ್ ಇದರಿಂದನೇ ಬರೋಂಥದ್ದು ಇರ್ತವೆ. ಸೊ ವೈದ್ಯರಿಗೆ ತೋರಿಸಿ ಅವರು ಇದನ್ನು ಡಯಾಗ್ನೋಸ್ ಮಾಡಿದರೆ ಓಕೆ. ಇದಕ್ಕೆ ಮತ್ತೇನು ಟೆಸ್ಟ್ ಸ್ಪೆಸಿಫಿಕ್ ಇಲ್ಲ ಡಯಾಗ್ನೋಸ್ ಮಾಡಲಿಕ್ಕೆ, ಕ್ಲಿನಿಕಲ್ ಡಯಾಗ್ನೋಸಿಸ್ ಇರ್ತಾವೆ ಓನ್ಲಿ. ಓಕೆ, ನಾವೇನು ಅದಕ್ಕೆ ಬೇರೆ ವೈರಸ್ಗೆ ಟೆಸ್ಟಿಗೆ ಕಳಿಸ್ದಂಗೆ ಇದಕ್ಕೇನು ಕಳಿಸೋದಿಲ್ಲ, ಕ್ಲಿನಿಕಲ್ ಮೇಲೆ ಡಯಾಗ್ನೋಸ್ ಮಾಡ್ತೇವೆ. ಇದಕ್ಕೆ ಕಾಮನ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡೋದಂದ್ರೆ ಸಿಂಪಲ್ ಸಪೋರ್ಟಿವ್ ಕೇರ್ ಅಂತೇವೆ. ಅಂದರೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡೋದು. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಬೇಕಾಗಿರೋದು ಹೈಡ್ರೇಷನ್, ನೀರಿನ ಅಂಶ ಕರೆಕ್ಟಾಗಿರ್ಬೇಕು. ನೀರಿನ ಅಂಶ ಕಡಿಮೆ ಆದರೆ ಪೇಯ್ನ್ ಜಾಸ್ತಿ ಆಕ್ಕಂತ ಹೋಗುತ್ತೆ. ಸೊ ನೀರಿನ ಅಂಶ, ಮಕ್ಕಳಿಗೆ ನೀರು ಕುಡಿಸ್ತಾ ಇರಬೇಕು, ಲಿಕ್ವಿಡ್ ಐಟಮ್ಸನ್ನು ಜಾಸ್ತಿ ಕೊಡ್ತಾ ಇರಬೇಕು, ಊಟ ನಾರ್ಮಲಾಗಿ ಕೊಡೋದು. ಸೊ ಇವುಗಳಿಗೆ ಪೇಯ್ನ್ ಕಡಿಮೆ ಮಾಡೋದ್ರ ಸಲುವಾಗಿ ನಾವು ಸಪೋರ್ಟಿವ್ ಆಗಿ ಕೆಲವೊಂದಿಷ್ಟು ಪೇಯ್ನ್ ಕಿಲ್ಲರ್ಸ್ ಆಯಿಂಟ್ಮೆಂಟನ್ನು ಕೊಟ್ಟಿರ್ತೇವೆ. ಲೈಕ್ ಜೈಟಿ ಅಂತೇಳಿ ಕಾಮನ್ ಆಗಿ ಅದನ್ನು ಹಚ್ಚಲಿಕ್ಕೆ ಹೇಳಿರ್ತೇವೆ. ಇವು ಕೈ ಕಾಲಿಗೆಲ್ಲ ಕೆಲವೊಮ್ಮೆ ಲೋಷನ್ ಹಚ್ಚಲಿಕ್ಕೆ ಹೇಳ್ತೇವೆ. ಇದರಿಂದ ಅದು ಕಡಿಮೆ ಆಗ್ಕೊಂತ ಹೋಗುತ್ತೆ. ಇಲ್ಲಿ ಆ್ಯಂಟಿಬಯೋಟಿಕ್ ಕೊಡೋ ಅವಶ್ಯಕತೆ ಇಲ್ಲ, ಯಾವುದು ವೈರಸ್ಸೇ ಇರೋದರಿಂದ ಇದಕ್ಕೆ ಯಾವ ಆ್ಯಂಟಿಬಯೋಟಿಕ್ಕು ಇಫೆಕ್ಟ್ ಆಗೋದಿಲ್ಲ. ಬಟ್ ನಾವು ಸೆಕೆಂಡ್ರಿ ಅಂದರೆ ಕೆಲವೊಮ್ಮೆ ಅವರು ಭಾಳಷ್ಟು ಇನ್ಫೆಕ್ಷನ್ ಮಾಡ್ಕೊಂಡು, ಅಂದ್ರೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ಬರ್ತಾವೆ, ಆ ಟೈಮ್ನಾಗ ನಾವು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೀವಿ. ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ವೈರಸ್ ಈಗ ಬರಲಿಕ್ಕೆ ಕಾರಣ ಏನು? ಇದು ಸೀಸ್ನಲ್ ಇದ್ದೇ ಇದೆ. ಈಗ ಎಲ್ಲ ವೈರಸ್ ಇದು, ಈಗ ನಾವು ಏನಂತಂದ್ರೆ ಇದು ವೈರಸ್ ಕಾಲನೇ ಇದು. ಸೊ ಮೆನಿ ಕೋವಿಡ್ ಬಂದ ನಂತರ ಬೇರೆ ಬೇರೆ ವೈರಸ್ಗಳು ಭಾಳಷ್ಟು ಬರ್ತಾಯಿದ್ದಾವೆ. ಇನ್ಫ್ಲೂಯೆಂಜಾ, ಮೆಟಾನ್ಯೂಮೋ ವೈರಸ್ಸು,
ಆಮೇಲೆ ಕೋವಿಡ್ಡು, ಅದರ ನಂತರ ಹೀಗೆ ಇವು ಕೆಲವೊಂದಿಷ್ಟು ಇವೆಲ್ಲ ಈಗಂದ್ರೆ ನಮ್ಗೆ ಒಂದು ರೀಸನ್ ಅಂದ್ರೆ ಬ್ಯಾಕ್ಟೀರಿಯಾನ ನಾವು ಭಾಳಷ್ಟು ಕಂಟ್ರೋಲ್ ಮಾಡ್ಕೊತ ಬಂದಿದ್ದೇವೆ ಬೈ ಇಫೆಕ್ಟಿವ್ ಆ್ಯಂಟಿಬಯೋಟಿಕ್ಸ್ ಕೊಡೋದ್ರಿಂದ ಇದರಿಂದ. ಈಗ ವೈರಸ್ಸಿಗೆ ನಮ್ಮ ಹತ್ರ ಏನಿಲ್ಲ, ಸೊ ಅವುಗಳದ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಭಾಳಷ್ಟು ಟೈಮ್ ಅವೆಲ್ಲ ಸೆಲ್ಫ್ ಲಿಮಿಟಿಂಗ್ ಇರೋದ್ರಿಂದ ಜಾಸ್ತಿ ಇರೋದಿಲ್ಲ. ಆಮೇಲೆ ಹವಾಮಾನದ ವೈಪರೀತ್ಯನೂ ಒಂದು ಕಾರಣ ಅಂತ ಈಗ ಭಾಳಷ್ಟು ಚಾಲ್ತಿಯಲ್ಲಿರುವಂಥ ನಮ್ಮ ವೈದ್ಯಕೀಯ ಇದರೊಳಗೆ ಬರ್ತಾಯಿದೆ. ಇನ್ನು ಪ್ರಾಬಲಿ ಕ್ಲೈಮೇಟ್ ಚೇಂಜ್ ಇಟ್ ಸೆಲ್ಫ್ ಈಸ್ ಕಾಸಿಂಗ್ ಇನ್ಕ್ರೀಸ್ ಇನ್ ವೈರಸಸ್. ಸೊ ಬರೋದು ಎಫೆಕ್ಟು ಮಕ್ಕಳ ಮೇಲೆ ಬಿದ್ದಿದೆ. ಹಾಂ, ಬರ್ತಾಯಿದೆ ರೀ. ಅದು ಡೆಫಿನೆಟ್ಲಿ ಈ ಸ್ಮಾಲ್ ಅಂದರೆ ಚಿಲ್ಡ್ರನ್ ಮತ್ತು ಎಲ್ಡರ್ ದೇ ಆರ್ ದ ವಲ್ನರೇಬಲ್ ಪೀಪಲ್. ಮಕ್ಕಳಿಗೆ ಹೆಂಗೆ ಬಂದವ ಹಾಗೆ ದೊಡ್ಡವರಿಗೂ ಅವೇ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಬಿಕಾಸ್ ಎಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಅಲ್ಲಿ ಇವೆಲ್ಲ ಜಾಸ್ತಿ ಆಗ್ತವೆ. ಮಳೆ ಆಗಲಿದ್ದಕ್ಕೂ ಇದು ಕಾರಣ ಆಗ್ಬೋದು. ಹವಾಮಾನ ವೈಪರೀತ್ಯ ಇವಕ್ಕೆಲ್ಲ ವೈರಸ್ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಹವಾಮಾನ ವೈಪರೀತ್ಯ ವೆರಿ ಕಾಮನ್. ಅದರಿಂದ ಬಟ್ ಕೋವಿಡ್ಗೆ ಹೆಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇದನ್ನು ಹಂಗೆ ಮಾಡಲೇಬೇಕು ಸರ್. ಮಾಡಲೇಬೇಕು. ಸ್ವಚ್ಛತೆ ಇದರೊಳಗೆ ಏನಿದೆ ಜನರಲ್ ಪ್ರಿಕಾಷನ್ ನಾವು ಏನು ತೊಗೋತಾ ಇದ್ವಿ ಅದೇ ಥರ ಇದಕ್ಕೂ ತೊಗೊಂಡ್ರೆ ಯೂಸ್ವಲ್ ಮೋಸ್ಟ್ ಆಫ್ ದ ವೈರಸ್ಗೆ ಮೇನ್ಲಿ ಹ್ಯಾಂಡ್ ವಾಷಿಂಗ್ ಅದೇ ಮೇನ್. ಆಮೇಲೆ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಮತ್ತು ಇದು ಭಾಳಷ್ಟು ಲಘು ಸ್ಪ್ರೆಡ್ ಆಗೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡೋದು ಕಂಟಿನ್ಯೂ. ಕೋವಿಡ್ಗಿಂತ ಸ್ಪೀಡ್ ಇದೆ ಸರ್. ಹೌದು, ಕಂಟ್ಯಾಜಿಯಸ್, ವೆರಿ ಕಂಟ್ಯಾಜಿಯಸ್, ಭಾಳ ಫಾಸ್ಟು, ವೆರಿ ಫಾಸ್ಟ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.